ಶ್ರಾವಣ ಮಾಸವಂತೂ ಶುರುವಾಗುತ್ತಿದೆ. ಇಂಥ ಸ್ಥಿತಿಯಲ್ಲಿ ವಿಶೇಷವಾದ ಮರಗಿಡಗಳ ಬಗ್ಗೆ ಮೊದಲೇ ತಿಳಿದುಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ. ಯಾಕಂದರೆ ಶ್ರಾವಣ ಮಾಸದಲ್ಲಿ ಒಂದು ಗುಪ್ತವಾದ ಶಕ್ತಿಯು ಪ್ರತಿಯೊಂದು ಮರಗಿಡಗಳಲ್ಲಿ ವಾಸ ಮಾಡುತ್ತದೆ. ಈ ಎಲ್ಲ ವಿಶೇಷ ಮರಗಿಡಗಳಲ್ಲಿ ಬೇವಿನ ಮರವು ಒಂದು ಯಾವ ರೀತಿಯಾದ ವೃಕ್ಷ ಆಗಿದೆ ಅಂದರೆ ಭಾರತದಲ್ಲಿ ಎಲ್ಲ ಸ್ಥಳಗಳಲ್ಲಿ ಸುಲಭವಾಗಿ ನೋಡಲು ಸಿಗುತ್ತದೆ. ಇದರ ಮಹತ್ವವನ್ನಂತೂ ನಮ್ಮ ಪೂರ್ವಜರು ಎಲ್ಲ ರೀತಿಯಾಗಿ ವಿಸ್ತಾರವಾಗಿ ತಿಳಿಸಿದ್ದಾರೆ. ಪ್ರಾಚೀನ ಕಾಲದಲ್ಲಂತೂ ಬೇವಿನ ಮರವು ಪ್ರತಿಯೊಬ್ಬರ ಮನೆಯ ಅಂಗಳದಲ್ಲಿ ನೋಡಲು ಸಿಗುತ್ತಿತ್ತು. ಇಂದಿಗೂ ಸಹ ನೀವು ಹಳ್ಳಿಯ ಇಲಾಖೆಗಳಲ್ಲಿ ಹೋದರೆ ಹಲವಾರು ಜನರ ಮನೆಯ ಮುಂದೆ ಬೇವಿನ ಮರಗಳು ಕಾಣುತ್ತವೆ. ಎಲ್ಲರ ಪೂರ್ವಜರು ಇದನ್ನು ನೆಡುತ್ತಿದ್ದರು. ಯಾಕಂದರೆ ಅವರಿಗೆಲ್ಲ ಈ ಮರದ ಮಹತ್ವ ಗೊತ್ತಿತ್ತು. ಇದೇನು ಸಾಮಾನ್ಯವಾದ ವೃಕ್ಷವಲ್ಲ, ಇದು ಲಕ್ಷಾಂತರ ಕೋಟಿ ರೂಪಾಯಿಯ ಖಜಾನೆಯೂ ಆಗಿದೆ. ಆರೋಗ್ಯವನ್ನು ಹಿಡಿದುಕೊಂಡು ತಂತ್ರದವರೆಗೆ ಎಲ್ಲ ವಿಷಯಗಳಲ್ಲಿ ಇದರ ಬಳಕೆ ನಡೆಯುತ್ತದೆ. ಆದರೆ ಇಂದು ನಾವು ಬೇವಿನ ಮರದ ತೊಗಟೆಯಿಂದ ಶತ್ರುವಿನ ಸಮಸ್ಯೆಯಿಂದ ಹೇಗೆ ಮುಕ್ತಿ ಪಡೆಯಬಹುದಂತ ತಿಳಿದುಕೊಳ್ಳೋಣ. ಹೌದು ಸ್ನೇಹಿತರೆ, ಈಗಿನ ದಿನಗಳಲ್ಲಂತೂ ಪ್ರತಿಯೊಬ್ಬರ ಜೀವನದಲ್ಲಿ ಶತ್ರುಗಳು ಹೆಚ್ಚಾಗುತ್ತಾ ಹೋಗ್ತಾ ಇದ್ದಾರೆ. ಯಾಕಂದರೆ ಈಗಿನ ದಿನಗಳಲ್ಲಿ ಒಬ್ಬರನ್ನೊಬ್ಬರು ನೋಡಿ ಹೆಚ್ಚಾಗಿ ಹೊಟ್ಟೆ ಹುರ್ಕೊಳ್ಳೋದೇ ಹೆಚ್ಚು. ಆದರೆ ಶತ್ರುಗಳಿಂದ ಮುಕ್ತಿ ಕೂಡ ಪಡೆಯಬಹುದು. ಇದರಿಂದ ನಿಮಗೆ ಅವರು ಕೆಟ್ಟದ್ದನ್ನು ಮಾಡುವ ಅವಕಾಶವೇ ಸಿಗೋದಿಲ್ಲ. ನಿಮಗೆ ಅವರು ತೊಂದರೆ ಕೂಡ ಕೊಡೋದಿಲ್ಲ. ಬೇವಿನ ಮರದ ತೊಗಟೆಯಂತೂ ತುಂಬ ಸುಲಭವಾಗಿ ಎಲ್ಲರಿಗೂ ಸಿಗುತ್ತದೆ. ಇದನ್ನು ನೀವು ಸಹ ಸುಲಭವಾಗಿ ತರಬಹುದು. ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ ಬೇವಿನ ತೊಗಟೆಯ ಪ್ರಯೋಗವು ತಂತ್ರ ಸಾಧನೆ, ಮಂತ್ರ ಸಾಧನೆಗಳಲ್ಲಿ ಹಲವಾರು ರೀತಿಯ ತಾಂತ್ರಿಕ ಪ್ರಯೋಗಗಳಲ್ಲೂ ಸಹ ಇದರ ಬಳಕೆ ನಡೆಯುತ್ತದೆ. ಯಾಕಂದರೆ ಬೇವಿನ ಗಿಡದಲ್ಲಿ ಕೆಲವು ಯಾವ ರೀತಿಯಾದ ಶಕ್ತಿಗಳ ವಾಸ ಇದೆ ಅಂದರೆ ಇದಕ್ಕೆ ಸಂಪೂರ್ಣ ಪ್ರಕಾರದ ನಕಾರಾತ್ಮಕ ಶಕ್ತಿಗಳು ಹೆದರಿಕೊಳ್ಳುತ್ತವೆ. ಇದೇ ಒಂದು ಕಾರಣದಿಂದಾಗಿ ಯಾರ ಮೇಲೆ ನಕಾರಾತ್ಮಕ ಶಕ್ತಿಯ ನೆರಳು ಇರುತ್ತದೆಯೋ ಅಥವಾ ಯಾರಿಗೆ ಭೂತ ಪ್ರೇತದಂಥ ನಕಾರಾತ್ಮಕ ಶಕ್ತಿಗಳು ಕಾಟ ಕೊಡುತ್ತವೆಯೋ ಅವರ ಬಳಿ ಬೇವಿನ ತೊಗಟೆಯನ್ನು ಇಡಲಾಗುತ್ತದೆ ಅಥವಾ ಬೇವಿನ ಎಲೆಗಳನ್ನು ಸಹ ಇಟ್ಟಿರುತ್ತಾರೆ. ಬದಲಿಗೆ ಮೊದಲಿನ ಕಾಲದಲ್ಲಂತೂ ಪ್ರತಿಯೊಬ್ಬರ ಮನೆಯಲ್ಲಿ ಬೇವಿನ ಗಿಡಗಳು ಇರುತ್ತಿದ್ದವು. ಯಾಕಂದರೆ ಅವರ ಮನೆಯಿಂದ ಭೂತ ಪ್ರೇತಗಳು, ಶತ್ರುಗಳು ದೂರ ಇರಲಿ ಅನ್ನೋ ಅವರ ಇಷ್ಟ ಆಗಿತ್ತು. ಇಲ್ಲಿ ಬೇವಿನ ತೊಗಟೆಯ ಪ್ರಯೋಗ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಮಾಡುತ್ತದೆ. ಒಂದು ವೇಳೆ ಜೀವನದಲ್ಲಿ ಏನಾದರೂ ಹಣಕಾಸಿನ ಸಮಸ್ಯೆ ಇದ್ದರೆ, ಸಾಲದ ಸಮಸ್ಯೆ ಹೆಚ್ಚಾಗಿದ್ದರೆ, ವಿಶೇಷವಾಗಿ ಶತ್ರುಗಳು ನಿಮಗೆ ಹೆಚ್ಚಾಗಿ ತೊಂದರೆ ಕೊಡ್ತಾ ಇದ್ದರೆ ಶತ್ರು ಮುಕ್ತಿಗಾಗಿ ಬೇವಿನ ತೊಗಟೆ ಬಳಕೆ ನಡೆಯುತ್ತದೆ. ಇದರ ವಿಧಿ ಹೇಗಿದೆ, ಯಾವ ರೀತಿಯಾಗಿ ಮಾಡಬೇಕು ವಿಡಿಯೋದಲ್ಲಿ ವಿಸ್ತಾರವಾಗಿ ನಾವು ನಿಮಗೆ ತಿಳಿಸ್ತೀವಿ. ನಮ್ಮ ಈ ಕನ್ನಡ ಮಾಸ್ಟರ್ ಚಾನಲ್ನ ಉದ್ದೇಶ ಜನಹಿತ ಜನಕಲ್ಯಾಣ ಆಗಿದೆ. ಹಾಗಾಗಿ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಮಾಹಿತಿಯುಳ್ಳ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಬಹುದು. ಹಲವಾರು ಬಾರಿ ಜೀವನದಲ್ಲಿ ಯಾವ ರೀತಿಯ ಶತ್ರುಗಳಿರ್ತಾರಂದರೆ ಹೆಚ್ಚಾಗಿ ತೊಂದರೆಯನ್ನು ಕೊಡ್ತಾರೆ. ತಾವು ಕೂಡ ನೆಮ್ಮದಿಯಾಗಿರೋದಿಲ್ಲ, ಇನ್ನೊಬ್ಬರನ್ನು ಕೂಡ ನೆಮ್ಮದಿಯಾಗಿ ಇರಲು ಬಿಡೋದಿಲ್ಲ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಏನಾದರೂ ಇಂಥ ಶತ್ರುಗಳಿದ್ದರೆ, ಹೆಚ್ಚಾಗಿ ನಿಮಗೆ ತೊಂದರೆ ಕೊಡ್ತಾ ಇದ್ದರೆ ಇಲ್ಲಿ ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಇಲ್ಲಿ ಕೇವಲ ಯಾವುದಾದ್ರೂ ವಿಶೇಷವಾದ ದಿನ ನೀವು ಬೇವಿನ ತೊಗಟೆಯನ್ನು ತರಬೇಕು. ಅಂದರೆ ಹಬ್ಬದ ದಿನ ಇರಲಿ, ಏಕಾದಶಿ ಇರಲಿ ಇತ್ಯಾದಿ ಶುಭ ದಿನಗಳಲ್ಲಿ ತರಬಹುದು. ಆದರೆ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಮಂಗಳ, ಶನಿ ಅಥವಾ ಬುಧನ ಸಮಯದಲ್ಲಿ ತರಬೇಕು. ಇಡೀ ದಿನದಲ್ಲಿ 24 ಗಂಟೆಗಳು ಇರುತ್ತವೆ. ಪ್ರತಿಯೊಂದು ಗಂಟೆಗಳಲ್ಲಿ ಯಾವುದಾದ್ರೂ ಒಂದು ಗ್ರಹದ ಸಮಯ ಖಂಡಿತವಾಗಿ ಇರುತ್ತದೆ. ಇಲ್ಲಿ ನಾವು ಯಾವ ಗ್ರಹದ ಸಮಯ ತಿಳಿಸಿದ್ದೇವೋ ಆ ಸಮಯದಲ್ಲಿ ನೀವು ಬೇವಿನ ಗಿಡದ ತೊಗಟೆಯನ್ನು ತರಬೇಕು. ನಂತರ ಅದನ್ನು ಚೆನ್ನಾಗಿ ಒಣಗಿಸಬೇಕು. ಯಾಕಂದರೆ ಇದನ್ನು ಸುಡುವ ಸ್ಥಿತಿ ಇರುತ್ತದೆ. ಚೆನ್ನಾಗಿ ಇದು ಸುಡಬೇಕಂದ್ರೆ ಇದನ್ನು ಚೆನ್ನಾಗಿ ಒಣಗಿಸುವುದು ಬಹಳ ಇಂಪಾರ್ಟೆಂಟ್ ಇದೆ. ಇದನ್ನು ಚೆನ್ನಾಗಿ ಒಣಗಿಸಿದ ನಂತರ ಇಲ್ಲಿ ಕೇವಲ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ರಾತ್ರಿ ಸಮಯದಲ್ಲಿ ಈ ಸಾಧನೆಯನ್ನು ಶುರು ಮಾಡಬೇಕು. ಏಕಾಂತವಾದ ಸ್ಥಾನವನ್ನು ನೀವು ಆಯ್ಕೆ ಮಾಡಿಕೊಳ್ಳಬೇಕು. ಆ ಸ್ಥಾನದಲ್ಲಿ ಯಾರೂ ನಿಮಗೆ ಡಿಸ್ಟರ್ಬ್ ಮಾಡುವಂತೆ ಇರಬಾರದು. ನಂತರ ಅಲ್ಲಿ ನೀವು ತಂದಿರುವಂಥ ಬೇವಿನ ತೊಗಟೆಯನ್ನು ಉರಿಸಬೇಕು. ಅದು ಊದಿನ ಕಡ್ಡಿ ಅಥವಾ ಧೂಪದ ರೀತಿ ಉರಿಯಬೇಕು. ಅದರಿಂದ ಚೆನ್ನಾಗಿ ಹೊಗೆ ಆಡುವಂತೆ ಇರಬೇಕು. ಒಂದು ವೇಳೆ ಅದು ಸರಿಯಾಗಿ ಉರಿಯಲಿಲ್ಲ ಅಂದರೆ ನೀವು ಸಗಣಿಯ ಕೊಳ್ಳಿನ ಮೇಲೆ ಅದನ್ನು ಇಟ್ಟು ಉರಿಸಬಹುದು. ನಂತರ ಈ ಒಂದು ಮಂತ್ರದ ಉಚ್ಚಾರಣೆಯನ್ನು ನೀವು ಮಾಡಬೇಕು. ಈ ಮಂತ್ರವು ಈ ಪ್ರಕಾರದಲ್ಲಿದೆ: ಓಂ ಕ್ರೀಂ ಮಹಾಕಾಳಿ ಕ್ರೀಂ ಶತ್ರು ನಾಶಾಯ ಫಟ್ ಸ್ವಾಹ. ಈ ರೀತಿಯಾಗಿ ಈ ಮಂತ್ರವನ್ನು ನೀವು ಜಪ ಮಾಡಬೇಕು. ಈ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪ ಮಾಡೋದರಿಂದ ಇಲ್ಲಿ ಅದಷ್ಟೇ ದೊಡ್ಡದಾಗಿರುವ ಶತ್ರು ಇದ್ದರೂ ನಿಮಗೆ ಯಾವ ರೀತಿಯ ತೊಂದರೆ ಮಾಡಲು ಸಾಧ್ಯವಿಲ್ಲ.
ಇದು ಮಹಾಕಾಳಿಯ ಮೂಲ ಮಂತ್ರವಾಗಿದ್ದು ಇದು ದೊಡ್ಡದಾಗಿರುವ ಶತ್ರುಗಳನ್ನು ಕೂಡ ದೂರ ಮಾಡುತ್ತದೆ. ಬೇವಿನ ತೊಗಟೆಯ ಜೊತೆಗೆ ಇದರ ಪ್ರಭಾವ ದ್ವಿಗುಣವಾಗಿ ಶತ್ರುವನ್ನು ವೇಗವಾಗಿ ನಾಶ ಮಾಡುತ್ತದೆ. ಯಾವ ಶತ್ರುಗಳು ನಿಮಗೆ ತೊಂದರೆ ಕೊಡ್ತಾ ಇರ್ತಾರೋ ಈ ಪ್ರಯೋಗದ ಪ್ರಭಾವದಿಂದ ಅವರು ನಿಮಗೆ ತೊಂದರೆ ಮಾಡೋದು ದೂರ ಇರಲಿ, ನಿಮ್ಮ ಮುಂದೆ ಕೂಡ ಬರೋದಿಲ್ಲ. ಒಂದು ವೇಳೆ ಬಂದರೂ ಕೂಡ ನಿಮ್ಮ ಮುಂದೆ ನಿಲ್ಲುವುದಿಲ್ಲ. ಈ ಪ್ರಯೋಗದ ಪ್ರಭಾವದಿಂದ ನಿಮಗೆ ತೊಂದರೆ ಕೊಡೋದನ್ನು ನಿಲ್ಲಿಸಿ ಬಿಡ್ತಾರೆ. ಇಲ್ಲಿ ಕೇವಲ ಇದರ ಸರಿಯಾದ ವಿಧಿಯನ್ನು ನೀವು ತಿಳಿದಿರಬೇಕಷ್ಟೆ. ಇಲ್ಲಿ ಒಣಗಿದ ಬೇವಿನ ತೊಗಟೆಯನ್ನು ತೆಗೆದುಕೊಂಡು ಧೂಪದ ರೀತಿ ಅದು ಹೊಗೆ ಆಡುವಂತೆ ನೀವು ಮಾಡಿಕೊಳ್ಳಬೇಕು. ಒಂದು ವೇಳೆ ಆ ರೀತಿ ಅದು ಉರಿಯಲಿಲ್ಲ ಅಂದರೆ ಸಗಣಿಯ ಒಣಗಿದ ಕೊಳ್ಳನ್ನು ನೀವು ತೆಗೆದುಕೊಳ್ಳಬಹುದು, ಅದರ ಮೇಲೆ ಇಟ್ಟು ಉರಿಸಬಹುದು. ಆನಂತರ ಮಹಾಕಾಳಿಯ ಮೂಲ ಮಂತ್ರವನ್ನು ಜಪ ಮಾಡುತ್ತಾ ಇಲ್ಲಿ ತಾಯಿಯ ಬಳಿ ನಿಮ್ಮ ಶತ್ರುವಿನ ಬಗ್ಗೆ ಬೇಡಿಕೊಳ್ಳಬೇಕು. ಹೇ ತಾಯಿ, ಈ ರೀತಿಯ ಶತ್ರುಗಳು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಈ ಸಮಸ್ಯೆಯನ್ನು ದೂರ ಮಾಡು ತಾಯಿ ಅಂತ ಬೇಡಿಕೊಳ್ಳಬೇಕು. ಈ ರೀತಿಯಾಗಿ ಬೇಡಿಕೊಂಡ ನಂತರ ಕಡಿಮೆ ಅಂದರೂ ನಾವು ತಿಳಿಸಿದ ಮಂತ್ರವನ್ನು 11 ಮಾಲೆಯಲ್ಲಿ ಜಪ ಮಾಡಿರಿ. ಇದರಿಂದ ಯಾವುದೇ ರೀತಿಯ ಶತ್ರುಗಳಿದ್ದರೂ ನಿಮ್ಮ ಮುಂದೆ ನಿಲ್ಲುವ ಧೈರ್ಯವನ್ನು ಅವರು ಮಾಡೋದಿಲ್ಲ. ಯಾರು ತಮ್ಮ ಜೀವನದಲ್ಲಿ ಶತ್ರುಗಳ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೋ ಈ ಪ್ರಯೋಗವನ್ನು ಮಾಡಿ ಎಲ್ಲ ಪ್ರಕಾರದ ಸಮಸ್ಯೆಯಿಂದ ಮುಕ್ತಿಯನ್ನು ಪಡೆಯಬಹುದು. ನಿಮ್ಮ ಎಲ್ಲ ಪ್ರಕಾರದ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸಬಹುದು. ಬೇವಿನ ತೊಗಟೆಯ ಮೂಲಕವೇ ನೀವು ಧನ ಸಂಪತ್ತನ್ನು ಆಕರ್ಷಣೆ ಮಾಡಬಹುದು. ಹೇಗೆ ಅಂತ ತಿಳಿಸ್ತೀವಿ. ಅದರಲ್ಲಿ ಈ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಯಾವಾಗ ಮತ್ತು ಹೇಗೆ ಇದನ್ನು ಪ್ರಯೋಗಿಸಬೇಕಂತ. ಒಂದು ವೇಳೆ ಯಾವತ್ತಿಗೂ ನಿಮಗೆ ಶತ್ರುಗಳು ತೊಂದರೆ ಕೊಡ್ತಾ ಇದ್ದರೆ, ಶತ್ರುಗಳು ಏನಾದರೂ ಅನಿಷ್ಟವನ್ನು ಮಾಡಬಹುದಂತ ಭಯ ಕಾಡ್ತಾ ಇದ್ದರೆ ಈ ಮಂತ್ರ ಸಾಧನೆಯನ್ನು ಖಂಡಿತವಾಗಿ ಮಾಡಿರಿ. ಯಾಕಂದರೆ ಈ ಪ್ರಯೋಗ ಮಾಡಿದ ನಂತರ ಯಾವುದೇ ರೀತಿಯ ಅನಿಷ್ಟವನ್ನು ಶತ್ರುಗಳು ನಿಮಗೆ ಮಾಡಲು ಸಾಧ್ಯವಿಲ್ಲ. ಇನ್ನು ಎರಡನೆಯ ವಿಷಯ ಏನಿದೆ ಅಂದರೆ, ಯಾರ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಇರುತ್ತದೆಯೋ, ಇಲ್ಲಂತೂ ಹಣಕಾಸಿನ ಸಮಸ್ಯೆಗೆ ಬಹಳ ಕಾರಣಗಳು ಇರುತ್ತವೆ. ಗ್ರಹ ದೋಷ ಇರಬಹುದು, ಪಿತೃದೋಷ ಇರಲಿ, ಕಾಲಸರ್ಪದೋಷ ಇರಬಹುದು, ಇನ್ನೂ ಹಲವಾರು ಕಾರಣಗಳು ಇರಬಹುದು. ಇವು ಕುಂಡಲಿಯಲ್ಲಿ ತಿಳಿದು ಬರುತ್ತವೆ. ಆದರೆ ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ, ಜೀವನದಲ್ಲಿ ಅದೆಷ್ಟೇ ದೊಡ್ಡದಾಗಿರುವ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ಇರಲಿ, ಪ್ರತಿದಿನ ಸಾಯಂಕಾಲ ಭಗವಂತನಾದ ಶಿವನ ದೇವಾಲಯಕ್ಕೆ ಹೋಗಿ ಬೇವಿನ ತೊಗಟೆಯ ಮೇಲೆ ಸಾಂಬ್ರಾಣಿಯನ್ನು ಇಟ್ಟು ಉರಿಸೋದ್ರಿಂದ ಮತ್ತು ನಿಮ್ಮ ಮನಸ್ಸಿಚ್ಛೆಗಳನ್ನು ಬೇಡಿಕೊಂಡ್ರೆ, ಪೂರ್ತಿ ನಿಯಮದ ಜೊತೆಗೆ ಪ್ರತಿದಿನ ಬರಿಗಾಲಿನಲ್ಲಿ ಶಿವನ ದೇವಾಲಯಕ್ಕೆ ಹೋದರೆ ಎಲ್ಲ ಪ್ರಕಾರದ ಮನಸ್ಸಿಚ್ಛೆಗಳು ತಕ್ಷಣವೇ ಈಡೇರುತ್ತವೆ. ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ, ಯಾವಾಗ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಬರುತ್ತದೆಯೋ ಅಥವಾ ಯಾವುದಾದ್ರೂ ದೊಡ್ಡ ಸಂಕಟಗಳು ಎದುರಾದರೆ ಇಲ್ಲಿ ಏನೂ ಸಹ ನಿಮ್ಮಿಂದ ಮಾಡಲು ಸಾಧ್ಯವಾಗ್ತಾ ಇಲ್ಲ ಅಂದರೆ ಇಲ್ಲಿ ಕೇವಲ ಈ ಪ್ರಯೋಗವನ್ನು ಮಾಡಲು ಶುರು ಮಾಡಿರಿ. ಈ ಪ್ರಯೋಗವನ್ನು ಮಾಡೋದ್ರಿಂದ ಎಲ್ಲ ಮನಸ್ಸಿಚ್ಛೆಗಳು ತಕ್ಷಣವೇ ಪೂರ್ತಿಯಾಗುತ್ತವೆ. ವಿಶೇಷವಾಗಿ ಹಣಕಾಸಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ತಕ್ಷಣವೇ ದೂರ ಆಗುತ್ತವೆ. ಕೆಲವು ಜನರು ಹೇಗಿರ್ತಾರಂದರೆ, ಅವರಿಗೆ ನೌಕರಿ ಸಿಗ್ತಾ ಇರೋದಿಲ್ಲ, ವ್ಯವಸಾಯ ಚೆನ್ನಾಗಿ ನಡೀತಾ ಇರೋದಿಲ್ಲ. ಇಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂಥ ಏನೇ ಸಮಸ್ಯೆ ಇರಲಿ, ಶಿವನ ದೇವಾಲಯಕ್ಕೆ ಹೋಗಿ ಬೇವಿನ ತೊಗಟೆಯ ಮೇಲೆ ಸಾಂಬ್ರಾಣಿಯನ್ನು ಇಟ್ಟು ಉರಿಸುತ್ತಾ ನಿಮ್ಮ ಸಮಸ್ಯೆಯ ಬಗ್ಗೆ ಶಿವನ ಬಳಿ ಬೇಡಿಕೊಳ್ಳಿರಿ. ಸಾಂಬ್ರಾಣಿಯ ಹೊಗೆಯು ಶಿವನಿಗೆ ಅತ್ಯಂತ ಪ್ರಿಯವಾಗಿದ್ದು ಇದನ್ನು ಪ್ರತಿದಿನ ಉರಿಸುವಂಥ ಸಾಧಕರು ಶಿವನಿಗೂ ಪ್ರಿಯವಾಗಿರ್ತಾರೆ. ಇವರು ನಿಮ್ಮಲ್ಲಿ ಆಧ್ಯಾತ್ಮಿಕ ಉನ್ನತಿಯನ್ನು ಮಾಡೋದಷ್ಟೇ ಅಲ್ಲದೆ ಬದಲಿಗೆ ಸಾಧನೆಯ ಕ್ಷೇತ್ರದಲ್ಲೂ ತುಂಬ ಮುಂದೆ ಸಾಗುವಂತೆ ಮಾಡುತ್ತಾರೆ. ಇಂಥ ಜನ ಧನ ಸಂಪತ್ತನ್ನು ನಿರಂತರವಾಗಿ ಆಕರ್ಷಣೆ ಕೂಡ ಮಾಡುತ್ತಾರೆ. ಇದರ ಮೇಲೆ ಪ್ರತಿದಿನ ಬೇವಿನ ತೊಗಟೆಯನ್ನು ಹಾಕಿದ್ರೆ ಇದು ಎಲ್ಲ ಪ್ರಕಾರದ ದುರ್ಭಾಗ್ಯವನ್ನು ನಾಶ ಮಾಡುತ್ತದೆ. ಒಂದು ವೇಳೆ ಮನೆಯಲ್ಲಿ ಯಾವುದಾದ್ರೂ ರೋಗಿ ವ್ಯಕ್ತಿ ಇದ್ದರೆ ಖಂಡಿತವಾಗಿ ಅವರಿಗೆ ಈ ವಿಡಿಯೋವನ್ನು ಕಳುಹಿಸಿರಿ. ಅವರಿಗೆ ಕಳಿಸುವುದರಿಂದ ನಿಮಗೆ ಪುಣ್ಯ ಸಿಗಬಹುದು. ಅನಾರೋಗ್ಯ ವ್ಯಕ್ತಿಗಳು ಈ ಪ್ರಯೋಗವನ್ನು ಹೇಗೆ ಮಾಡಬೇಕಂತ ನೀವು ತಿಳಿದುಕೊಳ್ಳಿರಿ. ಒಂದು ವೇಳೆ ಯಾರಾದರೂ ಅನಾರೋಗ್ಯಕ್ಕೆ ಒಳಗಾದರೆ ಬೇವಿನ ತೊಗಟೆಯ ಮೇಲೆ ಗುಗ್ಗಳವನ್ನು ಹಾಕಿ ಉರಿಸುತ್ತಾ ಮಹಾಮೃತ್ಯುಂಜಯ ಮಂತ್ರವನ್ನು ಕೇವಲ 1 ಮಾಲೆ ಜಪ ಮಾಡಿದ್ರೂ ಕೂಡ ಅನಾರೋಗ್ಯ ವ್ಯಕ್ತಿ ನಿಧಾನವಾಗಿ ಸುಧಾರಣೆಯಾಗುತ್ತಾ ಬರುತ್ತಾರೆ. ಬೇಗನೆ ಅವರ ರೋಗ ವಾಸಿಯಾಗಲಿ ಅಂತ ಅವರು ಇಷ್ಟಪಡ್ತಾ ಇದ್ದರೆ ಅಧಿಕವಾಗಿ ಮಂತ್ರ ಜಪ ಮಾಡಲು ಹೇಳಬೇಕು. ಅವರಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ. ಅವರಿಗೆ ಯಾರೋ ಸಹಾಯ ಮಾಡಲು ಬಂದಿದ್ದಾರೆ ಅನ್ನೋ ಅನುಭವ ಕೂಡ ಆಗುತ್ತದೆ. ಯಾವಾಗ ಮಹಾದೇವರ ಈ ಉಪಾಯವನ್ನು ನೀವು ಮಾಡ್ತೀರೋ ಆಗ ಮಹಾದೇವರ ಗಣರು ನಿಮಗೆ ಸಹಾಯ ಮಾಡಲು ಮುಂದೆ ಓಡಿ ಬರ್ತಾರೆ, ನಿಮಗೆ ಸಹಾಯವನ್ನು ಕೂಡ ಮಾಡ್ತಾರೆ. ಎಲ್ಲ ಪ್ರಕಾರದ ಸಂಕಟಗಳಿಂದ ನೀವು ಉಳಿದುಕೊಳ್ತೀರ. ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿಗೆ ಕೆಟ್ಟ ದೃಷ್ಟಿ ಅಂಟ್ತಾ ಇದ್ದರೆ, ಮಕ್ಕಳಿಗೆ ಏನಾದರೂ ದೃಷ್ಟಿ ಅಂಟ್ಕೊಳ್ತಾ ಇದ್ದರೆ, ಚಿಕ್ಕ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಮನಸ್ಸಿನಲ್ಲಿ ಹೆಚ್ಚಾಗಿ ಭಯ ಕಾಡ್ತಾ ಇದ್ದರೆ
ಬೇವಿನ ತೊಗಟೆಯ ಪೌಡರನ್ನು ರೆಡಿ ಮಾಡಿ ಅಥವಾ ಬೇವಿನ ತೊಗಟೆಯ ಭಸ್ಮವನ್ನು ಮಾಡಿ ಥರ್ಡ್ ಐ ಅಂದರೆ ಹಣೆಯ ಮೇಲೆ ಅದರ ತಿಲಕವನ್ನು ಇಟ್ಕೊಂಡ್ರೆ ಎಲ್ಲ ಪ್ರಕಾರದ ಭಯ ನಾಶ ಆಗುತ್ತದೆ. ತಕ್ಷಣವೇ ಎಲ್ಲ ಪ್ರಕಾರದ ಕೆಟ್ಟ ದೃಷ್ಟಿಗಳು ನಷ್ಟ ಆಗುತ್ತವೆ. ಇಲ್ಲಿ ಯಾರಾದರೂ ನಿಮಗೆ ಅಡಚಣೆ ಮಾಡ್ತಾಯಿದ್ರೆ, ತೊಂದರೆ ಕೊಡ್ತಾಯಿದ್ರೆ, ಇಂಥ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಲು ಕೇವಲ ರಾತ್ರಿ ಮಲಗುವ ಮುನ್ನ ನಿಮ್ಮ ಹಣೆಗೆ ಈ ಭಸ್ಮವನ್ನು ಹಚ್ಚಿಕೊಂಡು ಮಲಗಿರಿ. ಇದರಿಂದ ತಕ್ಷಣವೇ ಕೆಟ್ಟ ದೃಷ್ಟಿಗಳೆಲ್ಲ ದೂರ ಆಗುತ್ತವೆ. ನಕಾರಾತ್ಮಕ ಶಕ್ತಿಗಳಂಥ ಭೂತ ಪ್ರೇತದ ಸಮಸ್ಯೆಗಳೆಲ್ಲ ದೂರ ಆಗುತ್ತವೆ. ಈ ಭಸ್ಮದಿಂದ ಪ್ರತಿದಿನ ನಿಮ್ಮ ಹಣೆಯ ಮೇಲೆ 3 ಬೆರಳಿನಿಂದ ಹಚ್ಚಿಕೊಳ್ಳಿರಿ. ಇದನ್ನು ತ್ರಿಪಂಡ ಅಂತಲೂ ಕರೆಯುತ್ತಾರೆ. ಈ ಪ್ರಯೋಗವನ್ನು ಮಕ್ಕಳ ಮೇಲೂ ಸಹ ಮಾಡಬಹುದು. ಯಾವ ಮಕ್ಕಳು ರಾತ್ರಿ ಹೆದರಿಕೊಳ್ತಾ ಇರ್ತಾರೋ, ಮಲಗ್ತಾ ಇರೋದಿಲ್ವೋ, ರಾತ್ರಿ ಅಳ್ತಾ ಇದ್ದರೆ, ನಿಮಗೆ ದುಃಖ ನೀಡ್ತಾ ಇದ್ದರೆ, ಇಂಥ ಸ್ಥಿತಿಯಲ್ಲಿ ಈ ರೆಡಿಯಾದಂಥ ಭಸ್ಮವನ್ನು ನೀವು ಬಳಸಲು ಶುರು ಮಾಡಿರಿ. ಈ ರೀತಿ ಮಾಡೋದ್ರಿಂದ ತಕ್ಷಣ ಭಯ ದೂರ ಆಗುತ್ತದೆ. ರಾತ್ರಿ ಎಲ್ಲಾದರೂ ಇಂಥ ಸ್ಥಳಗಳಲ್ಲಿ ಹೋಗ್ತಾ ಇದ್ದರೆ ಅಲ್ಲಿ ನಿಮ್ಮ ಶತ್ರುಗಳಿರ್ತಾರೆ. ಅಂಥ ಸ್ಥಿತಿಯಲ್ಲಿ ಹಣೆಗೆ ಈ ಭಸ್ಮವನ್ನು ಹಚ್ಚಿಕೊಂಡು 1 ಬಾರಿ ಮಹಾಮೃತ್ಯುಂಜಯ ಮಂತ್ರವನ್ನು ಜಪ ಮಾಡಿ ಹೋಗಿರಿ. ಇದರಿಂದ ದೃಷ್ಟಿಗಳು ಅಂಟೋದಿಲ್ಲ, ಭಯ ಕೂಡ ಆಗೋದಿಲ್ಲ, ಶತ್ರುಗಳಿಂದ ನಿಮಗೆ ತೊಂದರೆ ಕೂಡ ಆಗೋದಿಲ್ಲ. ಒಂದು ವೇಳೆ ಎಲ್ಲಾದರೂ ನಿಮಗೆ ಪೆಟ್ಟು ಹತ್ತಿದ್ರೆ, ಮನೆಯಲ್ಲಂತೂ ಅಡುಗೆ ಮಾಡುವಾಗ ಕೆಲವರಿಗೆ ಸುಟ್ಟ ಗಾಯಗಳಾಗುತ್ತವೆ. ಅಂಥ ಸ್ಥಾನದಲ್ಲಿ ಈ ಭಸ್ಮವನ್ನು ಹಚ್ಚಿದ್ರೆ ತಕ್ಷಣವೇ ನಿಮಗೆ ಒಂದು ಸಮಾಧಾನ ಸಿಗುತ್ತದೆ. ಆ ಗಾಯವೂ ಕೂಡ ಬೇಗ ವಾಸಿಯಾಗುತ್ತದೆ. ಹಾಗಾಗಿ ಮೊದಲೇ ನೀವು ಈ ಬೇವಿನ ತೊಗಟೆಯ ಭಸ್ಮವನ್ನು ರೆಡಿ ಮಾಡಿ ಮನೆಯಲ್ಲಿ ಇಟ್ಟುಕೊಳ್ಳಿರಿ. ಹಲವಾರು ಜನರು ನಮಗೆ ಈ ರೀತಿ ಪ್ರಶ್ನೆ ಮಾಡ್ತಾರೆ, ಹೇಗೆ ಭಸ್ಮವನ್ನು ನಾವು ರೆಡಿ ಮಾಡಿ ಇಟ್ಕೊಳ್ಬೇಕಂತ, ಹೇಗೆ ಮನೆಯಲ್ಲಿಯೇ ಶಿವನಿಗೆ ನಾವು ಭಸ್ಮವನ್ನು ಅರ್ಪಿಸಬೇಕಂತ ಕೇಳ್ತಾರೆ. ಸ್ನೇಹಿತರೆ, ಮಹಾದೇವರಿಗೆ ಭಸ್ಮ ಅತ್ಯಂತ ಪ್ರಿಯವಾಗಿದ್ದು, ನೀವು ಬೇವಿನ ಎಲೆಗಳನ್ನು ಒಣಗಿಸಿ, ಅದರ ಹೂಗಳನ್ನು ಒಣಗಿಸಿ, ಬೇವಿನ ತೊಗಟೆ ಮತ್ತು ಬೇರನ್ನು ಸಹ ಒಣಗಿಸಿ ನೀವು ಇಟ್ಟುಕೊಳ್ಳಿರಿ. ಎಲ್ಲವನ್ನ ಕೂಡಿಸಿ ಒಂದೇ ಬಾರಿ ಸುಟ್ಟು ಅದರ ಭಸ್ಮವನ್ನು ರೆಡಿ ಮಾಡಿ ಒಂದು ಬಾಕ್ಸ್ನಲ್ಲಿ ಹಾಕಿ ಇಟ್ಟುಕೊಳ್ಳಿರಿ. ಇದನ್ನು ಮನೆಯ ದೇವರ ಕೋಣೆಯಲ್ಲಿ ಇಟ್ಟುಬಿಡಿ. ಪ್ರತಿದಿನ ಪೂಜೆ ಮಾಡುವಾಗ ಮಹಾದೇವರ ಚರಣಗಳಲ್ಲಿ ಸ್ವಲ್ಪ ಹಚ್ಚಿರಿ, ಶಿವಲಿಂಗಕ್ಕೂ ಹಚ್ಚಿರಿ, ಮಹಾದೇವರಿಗೆ ಅರ್ಪಿಸಿರಿ. ನಂತರ ಉಳಿದಂಥ ಭಸ್ಮವನ್ನು ಪ್ರಸಾದದ ರೂಪದಲ್ಲಿ ನಿಮ್ಮ ಹಣೆಗೆ ಹಚ್ಚಿಕೊಳ್ಳಿರಿ. ಈ ರೀತಿ ಮಾಡೋದರಿಂದ ನಿಮ್ಮ ಭಾಗ್ಯವೂ ಕೂಡ ಬದಲಾಗುತ್ತದೆ, ದುರ್ಭಾಗ್ಯವು ನಾಶ ಆಗುತ್ತದೆ, ದರಿದ್ರತೆ ತುಂಬ ದೂರ ಇರುತ್ತದೆ. ವಿಡಿಯೋ ಇಷ್ಟ ಆದರೆ ಓಂ ನಮಃ ಶಿವಾಯ, ಹರ ಹರ ಮಹಾದೇವ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.